ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನಾಳೆ ನಿಧಿ ಬೆಳೆದು ದೊಡ್ಡವಳಾದ್ಮೇಲೆ ನನ್ನಪ್ಪ ತಪ್ಪು ಮಾಡಿದ್ರು ಸುಲಭವಾಗಿ ತಪ್ಪಿಸ್ಕೊಂಡ್ರು. ನಾನು ತಪ್ಪು ಮಾಡಿದ್ರೆ ತಪ್ಪಿಸ್ಕೋಬಹುದು ಅಂತ ಅವಳಿಗೆ ಅನ್ಸಲ್ವಾ ಸರ್? ಆಗ ಅವಳ ಸಂಸ್ಕಾರ ಅನ್ನೋದು ಏನಾಗ್ಬೇಡ. ದೊಡ್ಡವ್ರನ್ನ ಮನೆಯವ್ರನ್ನ ನೋಡಿ ಸರ್, ಮಕ್ಕಳು ಬೆಳೆಯೋದು ಎಲ್ಲದನ್ನು ಕಲಿಯೋದು. ನಾವು ಅವ್ರಿಗೆ ಒಳ್ಳೆ ಸಂಸ್ಕಾರನ ಕೊಡ್ಬೇಕು. ತಪ್ಪಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಗತ್ತೆ. ತಪ್ಪು ಮಾಡಿದ್ರೆ ಆ ಭಗವಂತನಿಂದನೂ ತಪ್ಪಿಸ್ಕೊಳ್ಳೋದಿಕ್ಕೆ ಆಗಲ್ಲ ಅನ್ನೋದನ್ನ ನಾವು ಕಲಿಸ್ಬೇಕು ಸರ್. ಆ ರೀತಿ ಆಗ್ಬೇಕು ಅಂದ್ರೆ ಪ್ರಬಲ ಅವರು ಶಿಕ್ಷೆ ಅನುಭವಿಸಿ ಬರ್ಲೇಬೇಕು ತಾನೆ. ಕಾವೇರಿ, ಒಬ್ಬ ಒಳ್ಳೆ ಶಿಕ್ಷಕನ ಗೊತ್ತು ಬ್ಯಾಡ್ ಸ್ಟೂಡೆಂಟ್ನ ಹೇಗೆ ಗುಡ್ ಸ್ಟೂಡೆಂಟ್ ಆಗಿ ಬದಲಾಯಿಸಬೇಕು ಅಂತ, ಹೇಗೆ ಸರಿ ದಾರಿಗೆ ತರಬಹುದು ಅಂತ. ಆ ತಾಳ್ಮೆ, ಆ ಕಲೆ ನಿನ್ನಲ್ಲಿದೆ. ಜೈಲಿಗೆ ಕಳಿಸೋದು ಶಿಕ್ಷೆ ಕೊಡೋದಿಕ್ಕಲ್ಲ, ಆ ಮನುಷ್ಯನ ತಪ್ಪನ್ನ ತಿದ್ದಿ ಹೊಸ ಮನುಷ್ಯನನ್ನಾಗಿ ಮಾಡೋದಕ್ಕೆ. ಆದ್ರೆ ನಿನ್ನ ಗುಣ, ನಿನ್ನ ಪ್ರೀತಿ, ನಿನ್ನ ಸಂಸ್ಕಾರದಿಂದ ಪ್ರಬಲನ್ನ ಮನೇಲಿ ಇಟ್ಕೊಂಡು ಕೂಡ ಬದಲಾಯಿಸಬಹುದು. ಜೈಲಿಗೆ ಕಳಿಸೋದು ಸುಲಭ ಕಾವೇರಿ, ಆದ್ರೆ ಜೊತೆಲಿ ಇಟ್ಕೊಂಡು ತಪ್ಪನ್ನ ತಿದ್ದೋದು ತುಂಬಾ ಕಷ್ಟ. ಆ ಕಷ್ಟದ ಹಾದಿಲಿ ನನಗೆ ನಡೆಯೋದಕ್ಕೆ ನಿನ್ನ ಸಹಾಯ ಬೇಕು. ನೀನ್ ಮನಸ್ಸು ಮಾಡಿದ್ರೆ ಪ್ರಬಲನ್ನ ಹೊಸ ಮನುಷ್ಯನನ್ನಾಗಿ ಮಾಡ್ಬೋದು. ಯೋಚನೆ ಮಾಡು ಕಾವೇರಿ. ಆ ಮಗುಗೋಸ್ಕರ, ನಮ್ಮ ನಿಧಿಗೋಸ್ಕರ ಪ್ಲೀಸ್. ನಿಮ್ಮ ಮಾತಲ್ಲಿರೋ ಸತ್ಯ ನನ್ಗೆ ಅರ್ಥ ಆಯ್ತು ಸರ್. ಪ್ರೀತಿಯಿಂದ ಯಾವುದನ್ನಾದ್ರೂ ಗೆಲ್ಬೋದು ಅಂತ ನೀವು ಸಾಬೀತು ಮಾಡಿದ್ರಿ. ಸರಿ ಸರ್, ನಾನು ಮನೆಗೆ ಬರ್ತೀನಿ. ನಿಧಿ ಅಪ್ಪ ಇಲ್ಲದೆ ಬೆಳೆಯೋ ಅವಶ್ಯಕತೆ ಇಲ್ಲ. ಪ್ರಬಲ ಅವ್ರನ್ನ ಆಚೆ ಕರ್ಕೊಂಡು ಬಂದು ಅವ್ರನ್ನ ಬದಲಾಯಿಸೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಕಾವೇರಿ, ಥ್ಯಾಂಕ್ ಯು ಸೋ ಮಚ್. ಕಾವೇರಿ, ತುಂಬಾ ಒಳ್ಳೆ ನಿರ್ಧಾರ ತಗೊಂಡೆ. ನಾನು ಬಯಸಿದ್ದು ಇದೇನೆ. ನೀನು ಮನೆ ಮಹಾಲಕ್ಷ್ಮಿ ಅಮ್ಮ. ನೀನ್ ಮತ್ತೆ ಮನೆಗೆ ವಾಪಸ್ ಹೋಗ್ತಿರೋದು ನಮ್ಮೆಲ್ರಿಗೂ ತುಂಬಾ ಖುಷಿ ಆಗ್ತಿದೆ. ರಾಮ್ ಸರ್, ನಮ್ ಕಾವೇರಿಗೇನು ಆ ಮನೇಲಿ ಅಪಾಯ ಇಲ್ಲ ತಾನೆ? ಕಾವೇರಿ ಬಗ್ಗೆ ಯೋಚನೆ ಮಾಡಬೇಡಿ. ಅವಳಿರೋ ಕಡೆ ಅಪಾಯ, ಆತಂಕಕ್ಕಿಂತ ಪ್ರೀತಿ, ಸಂತೋಷ ತುಂಬಿರುತ್ತೆ. ಆದಷ್ಟು ಬೇಗ ಎಲ್ಲ ಸರಿ ಮಾಡ್ತಾಳೆ. ಖಂಡಿತ ಸರ್. ಪದ್ಮಾ ಅವರೇ, ನೀವು ಅಪ್ಪಣೆ ಕೊಟ್ರೆ ನಾವು ಹೊರಡ್ತೀವಿ. ಸರ್, ನನ್ನ ಮಗಳು ಇನ್ನೂ ಸ್ವಲ್ಪ ಹೊತ್ತು ನನ್ನ ಜೊತೆನೇ ಇರಲಿ. ಓ, ಅದಕ್ಕೇನಂತೆ. ತಾಯಿ ಮಗಳು ಪ್ರೀತಿನ ನಾನು ದೂರ ಮಾಡಲ್ಲ. ಆಹಾ, ಈ ಸೆಂಟಿಮೆಂಟ್ಗೆ ಕಾವೇರಿ ಮರಳಾದ್ಲಲ್ಲ. ನಮ್ಮ ಪ್ಲ್ಯಾನು 100% ಸಕ್ಸಸ್ ಆದಂಗೆ. ಇನ್ಮೇಲೆ ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅನ್ನೋ ಹಾಗೆ ರಾಜಂತರ ಮೆರೆಯದೆ. ದುಡ್ಡು, ಕಾಸು, ಮನಿ ಮನಿ. ಆಹಾ. ತೇಜು, ತೇಜು, ನಿಮ್ಮಪ್ಪ ಈಗ ತಾನೇ ಹಾಸ್ಪಿಟ್ಲಿಂದ ಬಂದಿದ್ದಾರೆ. ಈಗಲೇ ಆಚೆ ಹೋಗೋ ಅವಶ್ಯಕತೆ ಏನಿತ್ತು? ಎಲ್ಲಿ ಹೋಗಿರ್ಬೋದು? ಯಾರನ್ನ ಭೇಟಿ ಮಾಡಕ್ ಹೋಗಿರ್ಬೋದು? ಮಲ್ಲಿಕಾ, ಅವ್ರೇನು ಪುಟ್ಟ ಮಗು ಅಲ್ಲ. ಒಂದು ದೊಡ್ಡ ಕಂಪನಿ ಕಟ್ಟಿ ನಮ್ಮನ್ನೆಲ್ಲ ಬೆಳೆಸ್ದವ್ರು. ಅವ್ರಿಗೊಂದು 1000 ಕೆಲಸ ಇರುತ್ತೆ. ಮಾವನ ಆರೋಗ್ಯದ ಬಗ್ಗೆ ಕಾಳಜಿ ತೋರ್ಸೋದ್ ತಪ್ಪೇನ್ರಿ? ನಾನ್ ಜವಾಬ್ದಾರಿಯಿಂದ ಕೇಳ್ತಾ ಇದ್ದೀನಿ ಅಷ್ಟೇ. ಜವಾಬ್ದಾರಿನೋ ಅಥವಾ ನಿನ್ ತಲೆಯಲ್ಲಿ ಬೇರೆ ಏನೋ ಯೋಚನೆ ಮಾಡ್ತಿದ್ಯೋ ನಂಗೆ ಗೊತ್ತಿಲ್ಲ. ಅಕ್ಕನ ಕಿರಿಕಿರಿ ತಡ್ಕೊಳಕ್ಕಾಗದೆ ಬೇಜಾರಾಗಿ ಅಪ್ಪ ಬೇರೆ ಯಾವ್ದೋ ಡಿಸಿಷನ್ ತಗೊಳಕ್ಕೆ ಆಚೆ ಹೋಗಿರ್ಬೋದು, ಅಥವಾ ಬೇರೆ ಯಾವ್ದಾರ ಕೆಲಸದ ಮೇಲೆ ಹೋಗಿರ್ಬೋದು. ನೋಡ, ನೀನ್ ಈ ರೀತಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ಬೇಡ.
ನಿಂಗೆ ಯಾವತ್ತೂ ಒಳ್ಳೆ ಯೋಚನೆ ಬರೋದೇ ಇಲ್ಲ ಅಲ್ವಾ? ಅದಕ್ಕೆ ನೀನು ಹಿಂಗೆ ಆಡೋದು. ಮಾವನ್ ಸರಿಯಾಗಿ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಅಂತ ನಾನ್ ಹೇಳಿದ್ರೆ ನೀವು ನನ್ನನ್ನೇ ಬೈತೀರಾ? ನಿನಗೆ ಅಪ್ಪನ ಮೇಲೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ಅವ್ರು ಹೋದಾಗ್ಲೇ ತಡಿಬೇಕಿತ್ತು. ನಾನ್ ಬೇಡ ಅಂತ ಹೇಳಿದ್ನಲ್ಲ. ಬೇಡ ಅಂತ ಹೇಳೋದಕ್ಕೂ ಕಾಳಜಿಯಿಂದ ತಡೆಯೋದಕ್ಕೂ ವ್ಯತ್ಯಾಸ ಇದೆ. ನೀನು ಯಾರ ವಿರುದ್ಧನೂ ಹೋಗದೆ ಎಲ್ಲಾರ ಮುಂದೆನೂ ಒಳ್ಳೆಯೊಳಾಗಕ್ಕೆ ಪ್ರಯತ್ನ ಪಡ್ತೀಯ ಅಲ್ವಾ? ನಿನ್ನ ಮಾತಿಗೆ ಅಪ್ಪ ಯಾಕೆ ನಿಲ್ಲಿಲ್ಲ ಹೇಳು? ಯಾಕೆಂದ್ರೆ ಅವ್ರಿಗೂ ಗೊತ್ತು ಯಾವ್ದು ನಿಜ ಯಾವ್ದು ನಾಟಕ ಅಂತ. ಯಾಕೋ ದಿನೇ ದಿನೇ ನನಗಿಂತ ಬುದ್ಧಿವಂತರಾಗ್ತಿದಾರಲ್ಲ. ಆದಷ್ಟು ಬೇಗ ಇವ್ರ ಸ್ಪೀಡ್ಗೆ ಬ್ರೇಕ್ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಮಾವ ಎಲ್ಲಿ ಹೋದ್ರು ಅಂತ ತಿಳ್ಕೋಬೇಕು. ಏನ್ ಮಾಡೋದು? ಆದಿಗ್ ಫೋನ್ ಮಾಡ್ತೀನಿ, ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಹೇಳಿ ಮೇಡಮ್. ಆದಿ, ನಮ್ಮ ಮಾವ ಅಲ್ಲಿ ಬಂದಿದ್ದಾರಾ? ಅಂದ್ರೆ ರಾಮ್ ಸರ್ ಇಲ್ಲಿ ಬಂದಿರೋದು ಗೊತ್ತಾಗಿಲ್ಲ ಅಂತ ಆಯ್ತು. ಆದಿ, ನಿನ್ನನ್ನೇ ಕೇಳ್ತಿರೋದು, ಬೇಗ ಹೇಳು. ಹಾ ಮೇಡಮ್, ಬಂದಿದ್ರು. ಇಲ್ಲಿ ಬಂದು ದೊಡ್ಡ ಬಾಹುಬಲಿ ಸೀನ ರೀಕ್ರಿಯೇಟ್ ಮಾಡ್ಬಿಟ್ರು. ಪ್ರಬಲನ್ ವಿರುದ್ಧ ಸಾಕ್ಷಿ ಹೇಳಿದ್ದಕ್ಕೆ ಕಾವೇರಿ ಹತ್ರ ಹೋಗಿ ಈ ಕಟ್ಟಪ್ಪ ಮಂಡಿ ಊರು ಸಾರಿ ಕೇಳಿದ್ನಲ್ಲ, ಆ ರೀತಿ ಸಾರಿ ಕೇಳ್ಬಿಟ್ರು. ಏನ? ಏನ್ ಹೇಳ್ತಿದ್ಯಾ? ಮಾವ ಕ್ಷಮೆ ಕೇಳಿದ್ರಾ? ಅಯ್ಯೋ ಅಷ್ಟೇ ಅಲ್ಲ ಮೇಡಮ್, ರಾಮ್ ಸರ್ ಒಂದು ಸೆಂಟಿಮೆಂಟ್ ಡೈಲಾಗ್ ಕೊಡಿದ್ರು ಗೊತ್ತಾ? ನೋಡ್ ಕಾವೇರಿ, ಕಾತಿ ತೇಜುಗ್ ನಾನು ಎಷ್ಟೇ ಪ್ರೀತಿ ಕೊಟ್ರು ಅಪ್ಪನ ಸ್ಥಾನ ತುಂಬಕ್ಕಾಗ್ಲಿಲ್ಲ. ನೀನ್ ಈ ಮನೆಗೆ ಬಂದಾಗ ನಿಜವಾಗ್ಲೂ ನೀನ್ ನನ್ನ ಅಪ್ಪ ಆಗಿದ್ರೆ ಈ ರೀತಿ ಮಾಡ್ತಿರ್ಲಿಲ್ಲ ಅಂತ ನೇರವಾಗಿ ನನ್ನ ಎದೆ ಸೀಳೋದರ ಪ್ರಶ್ನೆ ಮಾಡಿದ್ರು. ಅವಾಗ ನನ್ನ ಮನ್ಸೇ ಒಡೆದೋಯ್ತು ಅಂತ ಹೇಳಿದ್ರು. ಆಮೇಲೆ ಅಪ್ಪ ಇಲ್ದೆ ಬೆಳೆದ್ ನಿನಗೆ ಪ್ರಬಲ ಇಲ್ದೆ ನಿಧಿ ಬೆಳೆಯೋ ಸ್ಥಿತಿ ಅರ್ಥ ಆಗತ್ತೆ ಅಂತ ಹೇಳಿದ್ರು. ಅಪ್ಪನಾಗಿ ಸೋತಿರ್ಬೋದು, ಆದ್ರೆ ತಾತನಾಗಿ ಗೆಲ್ಲಬೇಕು ಅಂತ ಪ್ರಬಲನ್ ಪರ ನಿಂತೆ ಅಂತ ಹೇಳಿದ್ರು. ರಾಮ್ ಸರಿ ಸೆಂಟಿಮೆಂಟ್ ಎಲ್ಲ ಹೊಡೆದ ತಕ್ಷಣ ಕಾವೇರಿ ಹಂಗೆ ಮೆಲ್ಟ್ ಆಗ್ಬಿಟ್ಲು ಮೇಡಮ್. ಅಷ್ಟ್ ಹೇಳಿದ ತಕ್ಷಣ ಆ ಕಾವೇರಿ ಮೆಲ್ಟ್ ಆಗ್ಬಿಟ್ಲಾ? ಇಲ್ಲಿಗೆ ಬರೋದಕ್ಕೆ ಒಪ್ಕೊಂಡ್ಬಿಟ್ಲಾ? ಅವಳಿಗೇನ್ ಬುದ್ಧಿ ಇಲ್ವಾ? ಹಾ ಮೇಡಮ್, ರಾಮ್ ಸರ್ ಮಾತ್ಗೆ ಕಾವೇರಿ ಏನ್ ಹೇಳಿದ್ಲು ಗೊತ್ತಾ? ಸರ್, ನಿಮ್ ಪರಿಸ್ಥಿತಿ ನಾನು ಅರ್ಥ ಮಾಡ್ಕೊಂಡಿರ್ಲಿಲ್ಲ, ಪ್ರಾಬ್ಲಮ್ ಬಿಡಿಸೋ ಜವಾಬ್ದಾರಿ ನಂದು ಅಂತ ಹೇಳ್ಬಿಟ್ಲು. ಇಷ್ಟೆಲ್ಲ ಆದ್ಮೇಲೆ ಸೀದಾ ಒಂದ್ ಮಾತು ಆಡದೆ ನಿಮ್ಮ ಮನೆಗೆ ಹೊರಟೇ ಬಿಟ್ಲು ಮೇಡಮ್. ಏಯ್ ಆದಿ, ನೀನ್ ಕೇಳ್ದಾಗ ದುಡ್ಡು ಕೊಟ್ಟಿದ್ ಯಾಕೆ? ನೀನ್ ಅವಳನ್ನ ತಡಿಬೇಕಾಗಿತ್ತು ತಾನೆ? ನಾನು ತುಂಬಾ ಪ್ರಯತ್ನ ಪಟ್ಟೆ ಮೇಡಮ್, ಆದ್ರೆ ಏನು ಪ್ರಯೋಜನ ಆಗ್ಲೇ ಇಲ್ಲ ಮೇಡಮ್. ಅತ್ತೆ ಹೇಳಿದ್ರು ನಿನ್ ಜೀವಕ್ಕಲ್ಲ ಅಪಾಯ ಇದೆ, ಹೋಗ್ಬೇಡ ಅಂತ. ಆದ್ರೆ ಅತ್ತೆ ಮಾತಿ ಕಾವೇರಿ ಏನ್ ಹೇಳಿದ್ಲು ಗೊತ್ತಾ ಮೇಡಮ್? ಅಪಾಯಕ್ಕೆ ಹೆದರ್ಕೊಂಡು ಕೂತ್ಕೊಂಡ್ರೆ ನಾನು ಹೇಳಿ ಅಂತ ಅನಿಸ್ಕೋತೀನಿ, ಕಂಪ್ನಿ ಜವಾಬ್ದಾರಿನ ಕೊನೆ ತನಕ ನಾನು ನಿಭಾಯಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆ ಮಾತಿಗೆ ತಪ್ಪಿದ್ರೆ